ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಫಂಡೇ. ಸೊ ಇವತ್ತು ನಾನಂತೂ 5:30ಗೆ ಎದ್ದಿದ್ದೀನಿ. ಬಟ್ ಒಂದು 2 ಡೇಸಿಂದ 5:30ಗೆ ಎದ್ದಾಳ್ತಿದ್ದೀನಿ. 5:30ಗೆ ಎದ್ದು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಎಕ್ಸಸೈಸಸ್ ಹಾಗೆ ಯೋಗ ಎಲ್ಲ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಅಷ್ಟೊಂದು ದಪ್ಪ ಇಲ್ಲ, ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗೂ ಇರ್ಬೋದಲ್ವಾ ಅಂತೇಳ್ಬಿಟ್ಟು ಈ ಥರ ಯೋಚನೆ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡಿ ಏನೋ ಕಾಡಿಗೆ ಬಂದುಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಲ್ಲ, ಒಂಥರ ಕಾಡು ಥರನೂ ಅನಿಸುತ್ತೆ. ನೋಡಿ ಈ ಥರ ಇದೆ. ಮಕ್ಕಳು ನಮ್ಮ ಹಸ್ಬೆಂಡು ಇನ್ನೂ ಮಲಗಿದ್ದಾರೆ. ಈಗ ಟೈಮ್ ಬಂದು 6:30 ಆಗಿದೆ. ನನ್ನ ವಾಕ್ ಅಂತೂ ಆಯಿತು. ಈಗ ಎಕ್ಸಸೈಸು ಮತ್ತು ಯೋಗ ಮಾಡಬೇಕು. ಯೋಗ ಮಾಡೋದು ಅಷ್ಟೊಂದು ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ನೋಡಿಬಿಟ್ಟು ಸ್ವಲ್ಪ ಮಾಡ್ತೀನಿ. ಆಮೇಲೆ ಎಕ್ಸಸೈಸಸ್ಸು ಸ್ವಲ್ಪ ಗೊತ್ತು, ಪರವಾಗಿಲ್ಲ. ನನಗೆ ಸ್ವಲ್ಪ ಬೆಲ್ಲಿ ಫ್ಯಾಟ್ ಇದೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆನಾ? ಹಾಗೆ ಡಯಟ್ ಕೂಡ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಓಕೆ, ಬಾಯ್. ನೋಡಿ, ಇದೆಲ್ಲ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್. ಆರೆಂಜ್ ಕಲರ್ ಒಂದು ಫ್ಲ್ಯಾಗ್ ಕಾಣಿಸ್ತಿದೆ ಅಲ್ವಾ, ಅದೇ ನಾವಿರೋ ಬಿಲ್ಡಿಂಗು. ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಬ್ಯಾಕ್ ಸೈಡ್ ಎಲ್ಲ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಇದೆ. ಸೊ ಫ್ರಂಟ್ ಸೈಡೆಲ್ಲ ಈ ಥರ ಮರಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಖಾಲಿ ಪ್ಲೇಸ್ ಆ ಥರ ಇದೆ. ಬೆಳಗ್ಗೆನೇ ಕೋಳಿಗಳು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದ್ದಾವೆ. ಸೊ ಈಗ ಎಕ್ಸಸೈಸು ಮತ್ತು ಯೋಗ ಎಲ್ಲ ಒಂದು ಹಾಫ್ ಆನ್ ಅವರ್ ಮಾಡಿ ಬಂದೆ. ನನಗಿನ್ನ ಯೋಗ ಅಷ್ಟು ಗೊತ್ತಿಲ್ಲ, ಮೊಬೈಲಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲೆಲ್ಲ ನೋಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬಿಸಿನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸ್, ಟರ್ಮರಿಕ್, ಹನಿ ಎಲ್ಲ ಯೂಸ್ ಮಾಡಿಕೊಂಡು ಬೆಳಗ್ಗೆನೇ ಕುಡಿತಾ ಇರ್ತೀನಿ. ಸೊ ನಿಮ್ಗೆ ಹೇಳಿದ್ನಲ್ಲ, ಡೈಲಿ ನಾನು ಹೀಗೆ ಕುಡಿತೀನಿ ಅಂತ. ಇಲ್ಲಿ ನಾನು ಪ್ಯೂರ್ ಹನಿನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಕೊಡಗುಯಿಂದ ತರಿಸಿದ್ದೀನಿ. ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗ, ಅವ್ರ ಊರು ಬಂದು ಕೊಡಗು. ಅವ್ರ ಸಿಸ್ಟರ್ ಏನೋ ಇದೆಲ್ಲ ಸೇಲ್ ಮಾಡ್ತಾರಂತೆ. ಇನ್ನು ಅವ್ರ ಹತ್ರ ಹನಿ, ಪೆಪ್ಪರ್, ಕಾರ್ಡಮಮ್ ಇದೆಲ್ಲ ಐಟಮ್ಸು ಸಿಗುತ್ತೆ. ರಿಯಲಿ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ. ನಾನು ಈ 3 ಐಟಮ್ಸ್ನ ಕೂಡ ತರಿಸ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಪ್ರೀಮಿಯಂ ಕ್ವಾಲಿಟಿ. ಸೊ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ. ಸೊ ನನಗೆ ಇಷ್ಟ ಆಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಾರ್ನಿಂಗ್ ಗಮ್ಯ. ನಮ್ಮ ಗಮ್ಯ ಇವಾಗ ಎದ್ದಿದ್ದಾಳೆ. ನೋಡಿ ನಮ್ಮದು ನೀರು. ಓಕೆನಾ? ಇಲ್ಲಿ ನಾವು ನಮ್ಮ ಬಿಲ್ಡಿಂಗ್ ಮುಂದೆ, ಇಲ್ಲಿ ಪಕ್ಕದ ಬಿಲ್ಡಿಂಗ್ದು ಇದು ಶಾಪ್ ಇದೆ. ಇಲ್ಲಿ ಕೂತ್ಕೊಂಡು, ಇಲ್ಲಿ ಸ್ವಲ್ಪ ಕೂರಕ್ಕೆ ಪ್ಲೇಸ್ ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ಕೂತ್ಕೊಂಡು ಕುಡಿತಾ ಇದ್ದೀವಿ. ಹಾಗೆ ಲೈಟಾಗೆ ಬಿಸಿಲು ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಇಲ್ಲೇ ಕೂತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಕುಡಿತಾ ಇರಲಿಲ್ಲ ನಾನು. ಟೀ ಕಾಫಿಗೆ ಅಷ್ಟು ಅಡಿಕ್ಟ್ ಆಗಿದ್ದೆ. ಅಂದರೆ ಟೀ ಕಾಫಿ ಇರಲೇಬೇಕಿತ್ತು. ಆಮೇಲೆ ಈಗ ಬರ್ತಾ ಒಂದು 3 to 4 ಮಂತ್ಸಿಂದ ನಾನು ಕಂಪ್ಲೀಟಾಗಿ ಟೀ ಕಾಫಿನ ಮಾರ್ನಿಂಗ್ ಎದ್ದ ತಕ್ಷಣ ಹಾಲೊಟ್ಟೆಗೆ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಇದೇ ಥರ ಬಿಸಿನೀರಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್, ಹನಿ ಮತ್ತು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡೆ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ. ಆ್ಯಂಡ್ ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಯೂಸ್ ಆಗುತ್ತೆ. ಸೊ ಅದರಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಾಫಿ ಕುಡಿತೀನಿ ಸ್ವಲ್ಪ. ಆಮೇಲೆ ಸಾಯಂಕಾಲ 4 o'clock ಹಾಗೆ ನಾನು ಟೀ ಕುಡಿತೀನಿ. ಓಕೆನಾ? ನಾನು ನೈಟೇ ಎಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ, ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊತೀನಿ. ಸೊ ಈ ಥರ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಫ್ರೆಶ್ ಆಗಿರುತ್ತೆ. ಕಿಚನ್ ಕೂಡ ಕ್ಲೀನಾಗಿರುತ್ತೆ. ಆಮೇಲೆ ಅಡುಗೆ ಮಾಡೋಕ್ಕೆ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನು ಡೈಲಿ ಹೀಗೆ ಮಾಡ್ತೀನಿ. ಸೊ ಆಮೇಲೆ ಬೆಳಗ್ಗೆ ಎದ್ಮೇಲೆ ನಾನು ಈ ಥರ ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ. ಸೊ ಇವಾಗ ನಾನು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಕುಕ್ಕರ್ ರಿವ್ಯೂ ಮಾಡಿದ್ನಲ್ಲ, ಸೊ ಅದಂತೂ ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಏನಾದರೂ ಒಂದು ಹೊಸ ಐಟಮ್ ಬಂದರೆ ತುಂಬ ಖುಷಿ ಆಗುತ್ತಲ್ವಾ? ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಮಾಡ್ತಿದ್ದೀನಿ. ಡೈಲಿ ತಿಂಡಿ ತಿಂದು ಬೋರ್ ಆಗಿರುತ್ತಲ್ಲ. ಹಾಯ್ ಗವ್ಯ, ಏನು ತಿಂತಿದ್ದೀರಾ? ಮುದ್ದೆ ತಿನ್ನಲ್ವಾ ನೀನು? ತಿನ್ನಬೇಕು. ನೋಡು, ತುಪ್ಪ, ಸೊಪ್ಪಿನ ಸಾರು, ಮುದ್ದೆ. ಬಿಸಿ ಆಯ್ತಾ? ತಣ್ಣಗಾಗುತ್ತೆ, ನಿಧಾನಕ್ಕೆ ತಿನ್ನಾಯ್ತಾ? ಮುದ್ದೆ ತಿಂದರೆ ಏನಾಗುತ್ತೆ ಗಮ್ಯ? ಸ್ಟ್ರಾಂಗ್ ಆಗ್ತೀವಾ? ಓಕೆ, ಗುಡ್ ಗರ್ಲ್ಸ್. ಓಕೆ, ತಿನ್ನಿ, ಆರಾಮಾಗಿ ತಿನ್ನಿ ಇಬ್ಬರು, ಆಯಿತಾ? ಗವ್ಯ, ಆ ಮುದ್ದೆ ಎಲ್ಲ ಖಾಲಿ ಮಾಡಬೇಕು. ಚಿಕ್ಕ ಮುದ್ದೆ ಅಲ್ವಾ, ಇಬ್ಬರು ಖಾಲಿ ಮಾಡಬೇಕು, ಆಯಿತಾ? ಸರಿ, ಓಕೆ. ಇಲ್ಲಿ ನೋಡಿ, ಫಿಶ್ಶು ಯಾವ ಕಲರ್ ಇದೆ ಅಲ್ವಾ? ಈ ಫಿಶ್ ಹೆಸರು ಬಂದು ಟುನಾ ಫಿಶ್ ಅಂತೆ.
ಸೊ ಏನು ಫಿಶು ನನಗಂತೂ ಗೊತ್ತಿಲ್ಲ. ಒಂದೊಂದು ಸಲ ಒಂದೊಂದು ಥರ ಫಿಶ್ ತೊಗೊಂಬರ್ತಿರ್ತಾರೆ ನಮ್ಮ ಮನೆಯವರು. ಯಾವಾಗಲೂ ಒಂದೇ ಥರ ಏನು ತಿನ್ನೋದಂತ ಡಿಫ್ರೆಂಟ್ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬರ್ತಿರ್ತಾರೆ. ಸೊ ಇದು ಏನು ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ. 1.5 kg ಏನೋ ಇದೆಯಂತೆ. ಸೊ ಕ್ಲೀನ್ ಮಾಡಬೇಕಂತೆ. ಇದು ಫಸ್ಟು ಕ್ಲೀನ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟು ನಾನು ನೀರು ಹಾಕ್ತೀನಿ ಬಾಣಲಿಯಲ್ಲಿ. ಇದು ಫಿಶೆಲ್ಲ ಹಾಕ್ಕೊಂಬಿಟ್ಟು ಫಸ್ಟ್ ನೀರು ಹಾಕ್ತಿದ್ದೀನಿ. ಇದು ನೀರು ಕಲರ್ ನೋಡಿ ಹೇಗಿದೆ, ಏನೋ ಪೇಂಟ್ ಹಾಕಿದಾರೇನೋ ಅನ್ನೋ ಥರ ಇದೆ. ಬಟ್ ರಿಯಲಿ ಈ ಫಿಶ್ ನಾನು ಯಾವಾಗೂ ತಿಂದಿರಲಿಲ್ಲ. ನಮ್ಮ ಮನೆಯವ್ರು ಕೂಡ ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದಾರೆ. ಆ ನೀರು ಕಲರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಒಳ್ಳೆ ಪೇಂಟ್ ಕಲರ್ ಇದ್ದಂಗಿದೆ. ಸೊ ಇವಾಗ ಆ ನೀರನ್ನ ಚೆಲ್ಬಿಟ್ಟು ಆಮೇಲೆ ಇದಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡಿ ಆಮೇಲೆ ಒಂದು 5-6 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ನೀರಲ್ಲಿ ಒಂದು 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಂಬರ್ತೀನಿ. ಅಷ್ಟೇ ನಾನಂತೂ ಮಾಡೋದು. ಅವರು ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾವು ಅಷ್ಟು ಮಾಡಿಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಟ್ರೆ ಸಾಕು. ಸೊ ನಾನಂತೂ ಹೀಗೆ ಮಾಡೋದು. ಇಲ್ಲಿ ನಾನು ಫಸ್ಟು ಮೀನು ಸಾರು ಪ್ರಿಪೇರ್ ಮಾಡ್ತಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸೈಜು 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ 2 ಟೀ ಸ್ಪೂನ್ಸ್ ಧನಿಯಾ ಪೌಡರ್, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು. ಈ ಮಸಾಲ ಪೇಸ್ಟೆಲ್ಲ ಈ ಥರ ಬಟ್ಲದಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣನ್ನ ನಾನು ನೆನೆಸಿಟ್ಟಿದ್ದೆ, ಅದನ್ನು ರಸ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ನಮಗೆ ಮೀನು ಸಾರಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆ ಮಸಾಲೆ ಎಲ್ಲ ಫುಲ್ ನೀಟಾಗಿ ಈ ಥರ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೋಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡರ್, ಆಮೇಲೆ 1 ಟೀ ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಈ ಖಾರದ ಪುಡಿ ತುಂಬ ಖಾರ ಇದೆ, ಸೊ ಅದರಿಂದ ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು. ಮೀನು ಸಾರಿಗೆ ಯಾವಾಗಲೂ ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ ರಿಯಲಿ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಹುಳಿ ಅಂತೂ ಸ್ವಲ್ಪ ಜಾಸ್ತಿನೇ ಇರಬೇಕು. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಬೇಕು. ನಾವು ಕೋಕೋನಟ್ ಆಯಿಲ್ ಜಾಸ್ತಿನೇ ಬಳಸ್ತೀವಿ. ಸೊ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಮಸಾಲೆನ ಇದರಲ್ಲೇ ಹಾಕ್ಕೊಂಡ್ಬಿಡಬೇಕು. ಸೊ ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಮರಳಿಸ್ಬೇಕು. ಇಲ್ಲಿ ನಾನು ಫಿಶ್ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದೆಲ್ಲ ಫ್ರೈಗೆ, ಇದು ಸ್ವಲ್ಪ ಸಾರಿಗೆ ಹಾಕ್ತಿದ್ದೀನಿ. ಸಾರಲ್ಲಿ ಫಿಶ್ಶು ಅಷ್ಟೊಂದು ತಿನ್ನಲ್ಲ ಮನೆಯಲ್ಲಿ. ಸೊ ಅದರಿಂದ ನಾನು ಅದು ತಲೆ ಮತ್ತು ಬಾಲ ಎಲ್ಲ ಇರುತ್ತಲ್ಲ ಅದನ್ನು ಮಾತ್ರ ಸಾರಿಗೆ ಹಾಕ್ತೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈ ಮಸಾಲ ಪೇಸ್ಟ್ ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ದೆ, ನಾವು ಫ್ರಿಜ್ಜಲ್ಲಿತ್ತು. ಅದನ್ನು ತೊಗೊಂಡು ನಾನು ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ. ಇದು ಮಂಗಳೂರು ಸ್ಟೈಲಲ್ಲಿ ಫಿಶ್ ಫ್ರೈ ಮಸಾಲ ನಾನೇ ಪ್ರಿಪೇರ್ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡೋದು. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನಾನು ಈ ಮಸಾಲೆ ಪೇಸ್ಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಾನು 15 ಡೇಸ್ ಬ್ಯಾಕ್ ಇದು ಮಾಡಿಟ್ಟಿದ್ದೆ, ಅದು ಸ್ವಲ್ಪ ಇತ್ತು, ಅದನ್ನೇ ಈಗ ಅಪ್ಲೈ ಮಾಡ್ತಿದ್ದೀನಿ. ಮಸಾಲೆ ಒಂದು ರೆಡಿ ಇದ್ದರೆ ನಮಗೆ ಫಿಶ್ ಫ್ರೈ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಸೊ ಇವಾಗ ನಾನು ಈ ಫಿಶ್ ಫ್ರೈ ಮಸಾಲೆ ಎಲ್ಲ ಅಪ್ಲೈ ಮಾಡಾದಮೇಲೆ ಇದಕ್ಕೆ ಕವರ್ ಮಾಡಿ ಫ್ರಿಜ್ಜಲ್ಲಿ ಒಂದು 2 to 3 hours ಇಡ್ತೀನಿ. ಆಮೇಲೆ ಫ್ರೈ ಮಾಡಿಕೊಂಡು ತಿನ್ಬೋದು. ಇಲ್ಲಿ ನೋಡಿ, ನಮಗೆ ಸಾರೆಲ್ಲ ಚೆನ್ನಾಗಿ ಮರಳ್ತಿದೆ. ಇವಾಗ ಫಿಶ್ ಎಲ್ಲ ಇದರಲ್ಲಿ ಹಾಕೋಣ. ಫಿಶ್ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಮುಚ್ಚಳ ಇಟ್ಟು ಒಂದು 5-10 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸೊ ಈ ಫಿಶ್ ಅಂತೂ ತುಂಬ ಟೈಮ್ ಆಯಿತು ಬೇಯೋದಕ್ಕೆ. ಅಂದರೆ ಒಂದು 15-20 ನಿಮಿಷ ಟೈಮ್ ತೊಗೊಂತು. ಏನೋ ಇದು ತುಂಬ ಗಟ್ಟಿ ಇತ್ತು ಅನಿಸುತ್ತೆ ಮೇ ಬಿ. ನಾನು ಮಾಡ್ತಿರೋದು ಫಸ್ಟ್ ಟೈಮು. ಫೈನಲಿ ಇಲ್ಲಿ ಮೀನು ಸಾರಂತೂ ರೆಡಿ ಆಯಿತು. ಇನ್ನು ಟೇಸ್ಟ್ ಮಾಡಬೇಕು. ಹಾಯ್ ಮಾಡ್ರಿ. ಸೊ ನೋಡಿ, ಈಗ ನಾವು 3 ಜನ ರೆಡಿಯಾಗಿ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಗೇಮ್ ಝೋನ್ ಇದೆ ನಮ್ಮ ಶಾಪ್ ಮೇಲೆ. ಸೊ ಅಲ್ಲಿ ಗೇಮ್ ಹತ್ರ ಹೋಗ್ಬಿಟ್ಟು ಇವ್ರಿಗೆಲ್ಲ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು 3:45, 4 o'clock ಆಗ್ತಿದೆ. ಅಲ್ಲೋಗಿ 1 hour ಹಂಗೆ ಆಟ ಆಡಿಸ್ಕೊಂಡು ರಿಟರ್ನ್ ಬಂದುಬಿಡೋದು. ಹಾಯ್ ಮಾಡು ಗವ್ಯ. ನೋಡಿ, ನಮ್ಮ ಗಮ್ಯ ನೋಡಿ ಎಲ್ಲ ಸನ್ಗ್ಲಾಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ, ಆ ಬಿಸಿಲಿದೆ ಅಂತ ಹೇಳಿ. ಓಕೆ, ಬಾಯ್. ಇಲ್ಲಿ ನೋಡಿ, ಇವಾಗ ಗೇಮ್ ಝೋನ್ಗೆ ಒಳಗಡೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಗವ್ಯ ಆ್ಯಂಡ್ ಗಮ್ಯ 3 ಜನ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಶಾಪ್ ಮೇಲೇ ಇರೋದು. ಸೊ ಇಲ್ಲಿ ಬಂದಿದ ತಕ್ಷಣ ಮಕ್ಕಳಂತೂ ಇಲ್ಲಿ ಇದು ಟ್ರೈನ್ ಅಂತಿದೆ, ಅದು ಚಿಕ್ಕ ಟ್ರೈನು, ಇದರಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಗೇಮ್ಸ್ಗೂ ನಾವು ಇಂಡಿವಿಜುವಲ್ ಆಗಿ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಟ್ಯಾಪ್ ಕಾರ್ಡ್ ತೊಗೋಬೋದು. ಅಂದರೆ ಸ್ಟಾರ್ಟಿಂಗ್ ಬಂದು 500 rupees ಕೊಟ್ಟರೆ ನಮಗೆ 410 rupees ಬ್ಯಾಲೆನ್ಸ್ ಬರುತ್ತೆ. ಈ ಥರ ಕಾರ್ಡ್ ಕೊಡ್ತಾರೆ. ಅದನ್ನು ನಾವು ಇಲ್ಲಿ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಕಟ್ ಆಗುತ್ತೆ.
ನಾವು 1 ಇಯರ್ ಬ್ಯಾಕ್ ಏನೋ ತೊಗೊಂಡಿದ್ವಿ. ಐ ಥಿಂಕ್ ಆವಾಗ ಸ್ಟಾರ್ಟಿಂಗ್ ಆಫರ್ ಇತ್ತು, ಸೊ ಆವಾಗಲೇ ನಾವು ತೊಗೊಂಡಿದ್ವಿ. ಇನ್ನು ಬ್ಯಾಲೆನ್ಸ್ ಇತ್ತು. ಇದಕ್ಕೆಲ್ಲ 50 ರುಪೀಸು ಅಮೌಂಟು. ಅದು ಅಮೌಂಟು ಈ ಗೇಮ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಈ ಥರ ಗೇಮ್ಸ್ ಎಲ್ಲ ತುಂಬ ಕಡೆ ಇದೆ ಅನಿಸುತ್ತೆ ಬೆಂಗಳೂರಲ್ಲಂತೂ. ನೋಡಿ ಎಷ್ಟು ಗೇಮ್ಸ್ ಇದೆ ಇಲ್ಲಂತೂ. ಬಟ್ ಇಲ್ಲಿ ಯೆಲ್ಲೋ ಕಲರ್ ಗೇಟ್ ಥರ ಇದೆ ನೋಡಿ, ಅದ್ರ ಒಳಗಡೆ ಅಂತೂ ಚಿಕ್ಕ ಚಿಕ್ಕ ಮಕ್ಕಳ ಗೇಮ್ಸು, ಅದ್ರ ಒಳಗಡೆ ತುಂಬ ಗೇಮ್ಸ್ ಇದೆ ಮಕ್ಳಿಗಂತೂ. ಅಂದರೆ ಹಾಫ್ ಆನ್ ಅವರ್ಗೆ 200 ರುಪೀಸು, 1 ಅವರ್ಗೆ 400. ಅದು 1 to 10 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ. ಇದೆಲ್ಲ ಹೊರಗಡೆ ದೊಡ್ಡವರೆಲ್ಲನೂ ಆಡ್ಬೋದು. ಇದು ಹ್ಯಾಮರ್ ಅಂತ ನೋಡಿ, ಏನೇನೋ ಗೇಮ್ಸ್ ಇದೆ. ಇಲ್ಲಿ ಗಮ್ಯ ವಾಟರ್ ಗೇಮ್ ಆಡ್ತಿದ್ದಾಳೆ. ಕೆಲವೊಂದು ಗೇಮ್ಸ್ಗೆ ಗೇಮ್ ಎಲ್ಲ ಫಿನಿಶ್ ಆದಮೇಲೆ ಕೆಲವೊಂದು ಟಿಕೆಟ್ಸ್ ಬರ್ತಾ ಇರುತ್ತೆ. ನಾವು ಗೇಮ್ ಎಷ್ಟು ಚೆನ್ನಾಗಿ ಆಡಿದ್ದೀವಿ ಅಂತ ಹೇಳ್ಬಿಟ್ಟು ಆ ಟಿಕೆಟ್ಸ್ನ ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ನಮಗೆ ಗಿಫ್ಟ್ ಆ ಥರ ಕೊಡ್ತಾರೆ. ಅಂದರೆ 100 ಟಿಕೆಟ್ಸ್ಗೆ ಒಂದು ಪೆನ್ಸಿಲು, ಪೆನ್ನು, ಆಮೇಲೆ 200, 300 ಟಿಕೆಟ್ಸ್ಗೆ ಒಂದು ಚಿಕ್ಕದು ಕಾರು, 600, 900 ಟಿಕೆಟ್ಸ್ಗೆ ಒಂದು ಗೊಂಬೆ, ಆ ಥರ ಎಲ್ಲ ಕೊಡ್ತಿರ್ತಾರೆ. ನಾವು ಚಿಕ್ಕ ಮಕ್ಕಳಿದ್ದಾಗ ನ್ಯಾಚುರಲಾಗಿ ಆಟ ಆಡ್ತಿದ್ವಿ, ಲೈಕ್ ಮಣ್ಣಲ್ಲಿ, ಸ್ಯಾಂಡಲ್ಲಿ. ಸೊ ಇವಾಗೆಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಸೊ ಲೈಫೆಲ್ಲ ಎಷ್ಟು ಚೇಂಜ್ ಆಗ್ತಿದೆಯಲ್ಲ. ನನ್ನ ಮಗಳಿಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇನ್ನೂ ಅಳ್ತಾನೇ ಇದ್ದಾಳೆ. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಬಂದು 5 o'clock ಆಗ್ತಿದೆ. ನಾನು ಹೋಗ್ಬಿಟ್ಟು ಸ್ವಲ್ಪ ಗೇಮ್ಸ್ನ ಆಟಾಡಿಸ್ಕೊಂಡು ಬಂದೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವ್ರ ಪಪ್ಪಾಗೆ ಬಂದು ಕಂಪ್ಲೇಂಟ್ ಮಾಡಿದ್ರು, ಮಮ್ಮಿ ಏನು ಆಟಾಡ್ಸ್ಕೊಂಡು ಬಂದಿಲ್ಲ, ಬಾ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ತುಂಬ ಟಾರ್ಚರ್ ಮಾಡಿದ್ರು. ಅದಕ್ಕೆ ಅವ್ರ ಪಪ್ಪ ಮತ್ತೆ ಹೋಗಿ ಆಟಾಡ್ಸ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ನಾನು ಏನು ಮಾಡಲಿ ಅಂತ ಸುಮ್ಮನೆ ಕೂತಿದ್ದೀನಿ ಶಾಪಲ್ಲಿ. ಸೊ ಇದು ಆಪ್ಟಿಕಲ್ಸ್ ನಮ್ಮದೇ, ನಮ್ಮ ಹಸ್ಬೆಂಡೇ ಆಪ್ಟಿಷಿಯನ್. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶಾಪ್ ಟೂರ್ ಮಾಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಇವಾಗ ಇನ್ನು ಮನೆಗಂತೂ ಹೋಗ್ತಾ ಇದ್ದೀವಿ. ಯಾರಾದರೂ ಕಸ್ಟಮರ್ಸ್ ಬಂದುಬಿಟ್ರೆ ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತಾರೆ. ಸೊ ಅದಕ್ಕೆ ಇನ್ನು ಜಾಸ್ತಿ ಇರಲ್ಲ, ಸ್ಟೋರಲ್ಲಿ ಬಂದುಬಿಡ್ತೀನಿ. ಈಗ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ನನಗೆ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಗೂ ಮತ್ತು ಶಾಪ್ಗೂ ವಾಕಬಲ್ ಡಿಸ್ಟೆನ್ಸ್ ಇದೆ. ಶಾಪ್ ಮೇನ್ ರೋಡಲ್ಲಿದೆ, ನಮ್ಮ ಮನೆ ಒಳಗಡೆ ಇದೆ ಅಷ್ಟೇ. ಇಲ್ಲಿ ನಮ್ಮ ಮಕ್ಕಳಂತೂ ವೆಯ್ಟ್ ಮಾಡ್ತಿದ್ದಾರೆ, ಬೇಗ ಹಾಲು ಕೊಡು ಅಂತ. ಗಮ್ಯ ಅಂತೂ ಇಲ್ಲೇ ಕೂತಿದ್ದಾಳೆ, ಗವ್ಯ ಅಂತೂ ಅಲ್ಲಿ ಬ್ಯಾಕ್ ಸೈಡ್ ಕೂತಿದ್ದಾಳೆ. ಇಬ್ಬರು ಅಂತೂ ಕಿಚನಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಟೀ ರೆಡಿ ಆಯಿತು, ಕುಡಿತಾ ಇದ್ದೀವಿ. ಮತ್ತು ಮಕ್ಕಳು ಹಾಲನ್ನ ಕುಡಿತಾ ಇದ್ದಾರೆ. ಬುಡ್ಡಿ ಮಾತ್ರ ಬಿಡ್ತಾ ಇಲ್ಲ, ಅದರಲ್ಲೇ ಕುಡಿತಾರೆ ಇಬ್ಬರೂ. ಗ್ಲಾಸಲ್ಲಿ ಕುಡಿಯಲ್ವಾ, ಬುಡ್ಡಿನೇ ಬೇಕಾ ನೋಡಿ. ನಿಮಗೆಲ್ಲ ಯಾರಿಗ್ಯಾರಿಗೆ ಟೀ ಅಂದರೆ ಇಷ್ಟ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಬನ್ನಿ ಟೀ ಕುಡಿಯೋಣ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.